ಪ್ರಿಯ ವೀಕ್ಷಕರೇ ನಮಸ್ಕಾರ. ಮೀಡಿಯಾ ಹಂಟರ್ಗೆ ಸ್ವಾಗತ. ವಾಲ್ಮೀಕಿ ಬರೆದ ರಾಮಾಯಣದಲ್ಲಿ ಸೀತೆಯ ಅಗ್ನಿ ಪ್ರವೇಶಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ರಾವಣನಿಂದ ಅಪಹರಿಸಲ್ಪಟ್ಟಿದ್ದ ಸೀತೆ ತಾನು ಪರಿಶುದ್ಧಳಾಗಿದ್ದೇನೆ ಎಂದು ಸಾಬೀತುಪಡಿಸಲು ಅಗ್ನಿಗೆ ಹಾರುತ್ತಾಳೆ. ಆಗ ಆಕೆ ಅಗ್ನಿಕುಂಡದಿಂದ ಮೇಲೆದ್ದು ಬರುತ್ತಾಳೆ. ಮಹಾಪತಿವ್ರತೆಯಾದ ಸೀತೆ ಅಗ್ನಿ ಪ್ರವೇಶ ಮಾಡಿದ ಆ ಸ್ಥಳ ಎಲ್ಲಿದೆ ಗೊತ್ತಾ? ಬನ್ನಿ ಇಂದಿನ ಎಪಿಸೋಡ್ನಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ. ವಾಲ್ಮೀಕಿ ಬರೆದ ರಾಮಾಯಣದಲ್ಲಿ ರಾಮನ ಪತ್ನಿ ಸೀತೆಯ ತ್ಯಾಗ, ಆದರ್ಶ, ಪತಿವ್ರತೆಯ ಬಗ್ಗೆ ಬಹಳ ವಿವರವಾಗಿ ಬರೆಯಲಾಗಿದೆ. ವನವಾಸದಲ್ಲಿದ್ದ ಸೀತೆಯ ಮೇಲೆ ವ್ಯಾಮೋಹಿತನಾದ ಶ್ರೀಲಂಕೆಯ ರಾಜ ರಾವಣ ಋಷಿವೇಷದಲ್ಲಿ ಬಂದು ಸೀತೆಯನ್ನ ಅಪಹರಿಸಿದ್ದ. ಬಳಿಕ ಆಕೆಯನ್ನ ಲಂಕೆಯ ಅಶೋಕವನದಲ್ಲಿ ಬಂದಿಯಾಗಿರಿಸಿದ್ದ. ಕೊನೆಗೆ ರಾಮನು ರಾವಣನ ವಿರುದ್ಧ ಹೋರಾಡಿ ಸೀತೆಯನ್ನ ಬಿಡಿಸಿಕೊಂಡು ಬಂದನು. ಆದರೆ ತನ್ನ ಪಾತಿವ್ರತೆಯನ್ನ ಸಾಬೀತುಪಡಿಸಲು ಸೀತೆ ಅಗ್ನಿ ಪ್ರವೇಶ ಮಾಡಬೇಕಾದ ಅನಿವಾರ್ಯತೆ ಎದುರಾಯಿತು. ಆ ಪರೀಕ್ಷೆಯಲ್ಲಿ ಸೀತೆ ಪರಿಶುದ್ಧಳೆಂದು ಸಾಬೀತಾದರೂ ಆಕೆಯನ್ನ ಅಯೋಧ್ಯೆಯಿಂದ ಬಹಿಷ್ಕಾರ ಹಾಕಲಾಯಿತು. ಕೊನೆಗೆ ಆಕೆ ಕಾಡಿನಲ್ಲಿಯೇ ತನ್ನಿಬ್ಬರು ಮಕ್ಕಳಿಗೆ ಜನ್ಮ ನೀಡಿದ್ದು ರಾಮಾಯಣದ ಪ್ರಮುಖ ಘಟ್ಟಗಳಲ್ಲೊಂದು. ಲಕ್ಷ್ಮಿಯ ಅವತಾರವಾದ ಸೀತೆ ಅಗ್ನಿ ಪ್ರವೇಶ ಮಾಡಿದ ಸ್ಥಳ ಈಗಲೂ ಇದೆ. ಈ ಸ್ಥಳಕ್ಕೆ ಸಾಕಷ್ಟು ಪ್ರವಾಸಿಗರು ಭೇಟಿ ನೀಡ್ತಾರೆ. ಜನಕರಾಜನ ಮಗಳು ಸೀತೆಗೆ ಸಂಬಂಧಿಸಿದ ಅನೇಕ ಸ್ಥಳಗಳು ಶ್ರೀಲಂಕಾದಲ್ಲಿದೆ. ಮಹರ್ಷಿ ವಾಲ್ಮೀಕಿಯವರು ವಾಲ್ಮೀಕಿ ರಾಮಾಯಣದಲ್ಲಿ ಬರೆದ ಘಟನೆಗಳ ಅನೇಕ ಪುರಾವೆಗಳು ಶ್ರೀಲಂಕಾದಲ್ಲಿ ಕಂಡು ಬರುತ್ತವೆ. ಅಂತಹ ಸ್ಥಳಗಳಲ್ಲಿ ಸೀತಾಮಾತೆಯು ತನ್ನ ಪರಿಶುದ್ಧತೆಯ ಪರೀಕ್ಷೆಯಾಗಿ ಅಗ್ನಿ ಪ್ರವೇಶ ನಡೆಸಿದ ಸ್ಥಳವೂ ಒಂದು. ಇದು ದಿವಿರಂಫೋಲಾದಲ್ಲಿದೆ. ದಿವಿರಂಫೋಲ ಶ್ರೀಲಂಕಾದ ಮಧ್ಯಭಾಗದಲ್ಲಿರೋ ಎತ್ತರದ ಪರ್ವತ ಶ್ರೇಣಿಯಲ್ಲಿರೋ ನುವಾರಾ ಎಲಿಯಾ ಪಟ್ಟಣದಿಂದ 18 ಕಿಲೋಮೀಟರ್ ದೂರದಲ್ಲಿದೆ. ಚಿನ್ಮಯ ಮಿಷನ್ ಪ್ರಕಟಿಸಿದ ರಾಮಾಯಣ ಇನ್ ಲಂಕಾ ಎಂಬ ಪುಸ್ತಕದಲ್ಲಿ ಈ ಸ್ಥಳದ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ. ಹೆಚ್ಚಿನ ಹಿಂದೂಗಳಿಗೆ ಈ ಸ್ಥಳದ ಬಗ್ಗೆ ತಿಳಿದೇ ಇಲ್ಲ. ಈ ಸ್ಥಳದ ಬಗ್ಗೆ ಅಂತರ್ಜಾಲದಲ್ಲೂ ಕೂಡ ಯಾವುದೇ ಮಾಹಿತಿ ಲಭ್ಯವಿಲ್ಲ. ಆದರೆ ಇಲ್ಲಿನ ಜನರು ಈ ಜಾಗವನ್ನ ಸೀತೆಯ ಪರಿಶುದ್ಧತೆ ಸಾಬೀತಾದ ಜಾಗವೆಂದು ನಂಬಿದ್ದಾರೆ. ಸೀತೆ ಅಗ್ನಿ ಪರೀಕ್ಷೆಗೆ ಒಳಗಾದ ಸ್ಥಳವಾದ್ದರಿಂದ ದಿವಿರಂಫೋಲಾದಲ್ಲಿರೋ ದೇವಾಲಯವು ಜನರ ನಡುವಿನ ಘರ್ಷಣೆಗಳನ್ನ ಪರಿಹರಿಸುವಲ್ಲಿ ಪ್ರತಿಜ್ಞೆ ಮಾಡೋ ಸ್ಥಳವೆಂದು ಪೂಜಿಸಲ್ಪಟ್ಟಿದೆ. ರಾಮಾಯಣದಲ್ಲಿ ನಮೂದಿಸಲ್ಪಟ್ಟಿರೋ ಈ ಸ್ಥಳ ಇದೀಗ ಧಾರ್ಮಿಕ ಕೇಂದ್ರವಾಗಿದೆ. ರಾಮಾಯಣದ ವರ್ಣಚಿತ್ರಗಳನ್ನ ದೇವಾಲಯದಲ್ಲಿ ಚಿತ್ರಿಸಲಾಗಿದೆ. ಹೀಗಾಗಿ ಅಜ್ಞಾತವಾಗಿಯೇ ಇರೋ ಈ ಸ್ಥಳಕ್ಕೆ ಇತ್ತೀಚೆಗೆ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಪ್ರಿಯ ವೀಕ್ಷಕರೇ, ಇದಾಯ್ತು ಸೀತೆಯ ಕುರಿತಾದ ಒಂದಷ್ಟು ವಿಷಯಗಳು. ಈ ಸಂಬಂಧ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ತಪ್ಪದೆ ನಮ್ಮ ಮೀಡಿಯಾ ಹಂಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.